ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆಗಿರುವ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ, ಏನ್ ಕ್ರಮ ಆಗಿದೆ ಅಂತ ನಿಮ್ಮ ಬಹುದೊಡ್ಡ ಪ್ರಶ್ನೆಗೆ 7 ದಿನ ಆಯ್ತು ಗಲಭೆ ಪ್ರಕರಣ ಆಗಿ ಇಲ್ಲಿ ತನಕ ಜಸ್ಟ್ 20 ಜನರ ಬಂಧನ. ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಪೊಲೀಸರು. ಕಿಂಗ್ ಪಿನ್ ಮುಸ್ಲಿಂ ಮುಖಂಡ ಮುಸ್ತಾಕ್ ಎಲ್ ಹೋದ ಅನ್ನೋದು ಕೂಡ ಪ್ರಶ್ನೆ. ಎಸ್ಡಿಪಿಐ ಮುಖಂಡ ಅಮ್ಜದ್ ಎಲ್ ಹೋದ, ಅಮ್ಜದ್ ಎಲ್ ಹೋದ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಇಬ್ಬರ ಬಂಧನ ಇಲ್ಲಿ ತನಕ ಆಗಿಲ್ಲ. ಕಾರಣ ಪ್ರಚೋದನೆ ಕೊಟ್ಟವರು ಅವರೇ, ಗಲಭೆಗೆ ಕಾರಣ ಆದವರು ಅವರೇ. ಆದ್ರೆ ಎಲ್ಲಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಮತ್ತೊಂದು ಕಡೆ 1000ಕ್ಕೂ ಹೆಚ್ಚು ಜನರ ಪೈಕಿ 20 ಜನರ ಬಂಧನ ಆಗಿದೆ ಪೊಲೀಸರಿಂದ. ಸೊ ಅದಕ್ಕೆ ಒತ್ತಡ ಇದೆ ಅಂತ. ಓಡೋದವರು ಒಬ್ರು ರಾಜಣ್ಣ ಮನೇಲಿ ಇರ್ಬೋದಾ ಅಂತ ಕಾಮನ್ ಸೆನ್ಸ್ ಇಲ್ಲ ಆದವರು. ರಾಜಣ್ಣ ಮನೇಲಿ ಇರ್ಬೋದು ಒಬ್ರು, ಇನ್ನೊಬ್ರು ನಮ್ಮ ಎಂ ಲಕ್ಷ್ಮಣ. ಹೌದು, ಅದು ಮೈಸೂರಿನ ಅವಲಕ್ಷಣ. ಲಕ್ಷ್ಮಣ ಮೈಸೂರಿನ ಅವಲಕ್ಷಣ. ಎಂತೆಂಥದೋ ಬಡಬಡಿಸ್ತದೆ. ಯಾಕಂದ್ರೆ ಅವ್ರು RSS ನವ್ರು ಅಲ್ವಲ್ಲ, ಮೋಸ್ಟ್ಲಿ ಆಶ್ರಯ ಕೊಟ್ಟಿರಬಹುದು. ಅಲ್ಲ, ಫಸ್ಟ್ RSS ಅಂದ್ರು, ಆಮೇಲೆ ಬುರ್ಕ ಅಂತಂದ್ರು, ಆಮೇಲೆ 16 ಜನ ಅಂತಂದ್ರು, ಆಮೇಲೆ 1000 ಜನ ಇಲ್ಲ ಅಂತಂದ್ರು, ಆಮೇಲೆ ಲಿಸ್ಟ್ ತೋರಿಸಾಗ ಒಟ್ಟಾರೆಯಾಗಿ ಆ ಮನುಷ್ಯ ಅಲ್ಲಿ ಮೈಸೂರಿನ ಮಾನ ಮರ್ಯಾದೆ ತೆಗೆದಾಕ್ಬಿಟ್ಟು. ಅಪ್ಪೋ ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ರಿಪೋರ್ಟ್ ಆದ ನಂತರ ಇವರೆಲ್ಲ ಎಲ್ಲ ಹೋದ್ರು, ಯಾಕೆ ಇವರನ್ನು ಪತ್ತೆ ಹಚ್ಚುವ ಪ್ರಯತ್ನಗಳಾಗ್ತಾ ಇಲ್ಲ, ಯಾಕೆ ಕಾಕಿಗೆ ಶಕ್ತಿ ಇದೆ ಆದರೆ ಕಾಕಿ ಮೇಲೆ ಒತ್ತಡಗಳಿದೆಯಾ? ಬನ್ನಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ನಿಂದ ನಿಲ್ಲದ ತುಷ್ಟೀಕರಣ ರಾಜಕೀಯ, ಖಾಕಿ ತನಿಖೆಯ ಪ್ರತಿ ಹಂತಕ್ಕೂ ದಿಕ್ಕು ತಪ್ಪಿಸುವ ಕೆಲಸ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ, ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಮೈಸೂರು ಸೋಮವಾರ ರಾತ್ರಿ ಕೋಮು ಶಕ್ತವಾಗಿತ್ತು. 3 ಇಡಿಯಟ್ ಫೋಟೋವೊಂದನ್ನ ಮುಂದಿಟ್ಟುಕೊಂಡು ದಂಗೆ ಎತ್ತಿದ್ದ ಶೂರರು ಉದಯಗಿರಿ ಪೊಲೀಸ್ ಠಾಣೆಯನ್ನೇ ಉಡಾಯಿಸುವುದಕ್ಕೆ ಮುಂದಾಗಿದ್ರು. ರಾತ್ರೋರಾತ್ರಿ ಸಾವಿರಾರು ಜನ ಕೋಮುವಾದಿಗಳು ಪೊಲೀಸರ ವಿರುದ್ಧ ಮುಗಿಬಿದ್ದು ಡಿಸಿಪಿ ಕಾರಿಗೂ ಕಲ್ಲು ಹೊಡೆದಿದ್ರು. ಯಾವುದೋ ಒಂದು ಫೋಟೋಗೆ ಮುಗಿಬಿದ್ದ ಶೂರರ ಪರ ಕಾಂಗ್ರೆಸ್ ನಾಯಕರು ಮೊದಲ ದಿನದಿಂದಲೇ ವಕಾಲತ್ತು ಹಾಕಿ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಕೆಲಸವನ್ನೇ ಸಚಿವರ ರಾಜಣ್ಣ ಕಾಮನ್ ಸೆನ್ಸ್ ಇಲ್ಲ ಎಂದ್ರೆ ಖಾಕಿ FIRಗೆ ಲಕ್ಷ್ಮಣ್ ಸಾಕ್ಷಿ ಹೇಳಿದ್ರು. ಉದಯಗಿರಿ ಗಲಾಟೆ ಬಿಜೆಪಿ RSS ಕೃಪಾಪೋಷಿತ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಕೆಸರೆರಚಾಟ. ಉದಯಗಿರಿ ಗಲಾಟೆಯಲ್ಲಿ RSS ನಾಯಕರ ಇನ್ವಾಲ್ವ್ಮೆಂಟ್ ಇದೆ ಎಂಬ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಎಂ ಲಕ್ಷ್ಮಣ್ ಬಳಿಕ BK ಹರಿಪ್ರಸಾದ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈ ಗಲಾಟೆ ಬಿಜೆಪಿ RSS ಕೃಪಾಪೋಷಿತ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೂಡ ಟಕ್ಕರನ್ನು ನೀಡಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ. ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಗೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು, ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ, ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ, ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ, ಅದು ನಿಮಗೆ ಒಳ್ಳೆಯದಾಗ್ತದೆ. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ದರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡೋದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. RSSನವರು ಈ ಹಿಂದೆ ಗಲಭೆ ಎಬ್ಬಿಸಿದ್ದಾರೆ.
ಇನ್ನು ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಈ RSS ಅವರು ಹಿಂದೆ ಅವರ ಹಿಸ್ಟ್ರಿ ನೋಡಿದ್ರೆ, ಅವ್ರ ಇತಿಹಾಸ ನೋಡಿದ್ರೆ ಈ ರೀತಿ ಹಲವಾರು ಗಲಭೆಗಳನ್ನು ಅವರು ಎಬ್ಸಿದ್ದಾರೆ. ಆ ಆಧಾರದ ಮೇಲೆ ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸ್ತಿರಬಹುದು. ಬಟ್ ಆದರೆ ಯಾವುದೇ ಒಂದು ಸ್ಪಷ್ಟವಾದ ಸಾಕ್ಷಿ ಪುರಾವೆಗಳಿಲ್ಲದೆ ನಾವು ಏನು ಹೇಳೋದಕ್ಕೆ ಬರೋದಿಲ್ಲ. ಉದಯಗಿರಿ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನ ಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಿವೆ. ಡಿಸಿಎಂ ಡಿಕೆಶಿ ಪೊಲೀಸರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಸಿಎಂ ಕೂಡ ತಪ್ಪಿತಸ್ಥರನ್ನ ಬಿಡೋದಿಲ್ಲ ಎಂದಿದ್ರು. ಆದರೆ ಕಾಂಗ್ರೆಸ್ನ ಕೆಲ ನಾಯಕರು ಮಾತ್ರ ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡುವಲ್ಲಿ ನಿರತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. BK ಹರಿಪ್ರಸಾದ್ ಅದು RSS ಕೈವಾಡ ಇರ್ಬೋದು ಅಂತ ಹೇಳಿದರು. ಆಮೇಲೆ ನಮ್ಮ ಜಗದೀಶ್ ಶೆಟ್ಟರ್ ಹೇಳಿದರು ಆ ಥರ ಹೇಳಿಕೆಗಳನ್ನು ಕೊಡಬಾರ್ದು, ಬೇಜವಾಬ್ದಾರಿ ಹೇಳಿಕೆ ಅಂತ ಕೊಟ್ಟರು. ಆಮೇಲೆ ಶ್ರೀಮತಿ ಯಾರು ಶೋಭಾ ಕರಂದ್ಲಾಜೆ ಅವರಂತೂ ಅವರು ಇದೊಂದು ಅಂತಾರಾಷ್ಟ್ರೀಯ ಕೈವಾಡ ಅಂತ ಒಂದು ಹೇಳಿಲ್ಲ ಅವರಷ್ಟೇ. ಇಲ್ಲಾಂದರೆ ಏನು ಬಂದರೂ ಕೂಡ ಇದರಲ್ಲಿ ಒಂದು ಅಂತಾರಾಷ್ಟ್ರೀಯ ಕೈವಾಡದ ಸಂಖ್ಯೆ ಇದೆ, ತನಿಖೆ ನಡೆಸಿ ಅಂತ ಹೇಳ್ತಾ ಇರ್ತಾರೆ. ಇವೆಲ್ಲದರ ಹೊರತಾಗಿ ಲಕ್ಷ್ಮಣ್ ಅಂತೂ ಬಿಡಿ, ಅವರೊಂಥರ ಫುಲ್ ಅವರು ಕಾನೂನು ಮೀರಿ ಮಾತಾಡ್ತಾ ಇದ್ದಾರೆ. ಅಲ್ಲ, ಅವರು ಮೈಸೂರಲ್ಲಿ ಆಲ್ ಇಂಡಿಯಾ ಫೇಮಸ್ ಆಗ್ಬಿಟ್ರು. ಹೌದು. ಅಲ್ಲ, ಈಗ ಅವ್ರಿಗೆ ಅರ್ಥ ಆಗಿರತ್ತೆ ನಾನು ಯಾಕೆ ಸೋತೆ ಇಲ್ಲಿ ಅಂತ, ಯಾಕೆ ಸೋಲ್ಸಿದ್ರು ನನ್ನನ್ನು ಜನ. ಅಲ್ಲ, ಇವ್ರಿಗೆ ಟಿಕೆಟ್ ಕೊಟ್ಬಿಟ್ಟು ಹೆಂಗೆ ಮಂಗ ಮಾಡಿದ್ರು ಅಂತ ಈಗ ಗೊತ್ತಾಗಿರ್ಬೋದು. ಈ ಗ್ರಾಮ ಪಂಚಾಯತ್ ಕೊಡೋಕ್ಕಾಗಲ್ಲ ಈಗ, ಅಷ್ಟೊಂದು ಎಕ್ಸ್ಪೋಸ್ ಆಗ್ಬಿಟ್ರು ಅವರು. ಆಯ್ತಪ್ಪ, ನಾನು ಅದೇ ಹೇಳ್ತಾ ಇರೋದು. ಈಗ RSS ಮುಸ್ಲಿಮರೋ ಪುಂಡ್ರೋ SDPIನೋ ಪೊಲೀಸರು ಇಷ್ಟು ಮಾಡಬೇಕಿತ್ತು. ಒಂದು 4 ರಿಂದ 10 ಜನರ ಕಾಲಿಗೆ 1000 ಜನ ಇದ್ದಾಗ ಢಿಮ್ 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 ಗುಂಡೊಡಿಬೇಕಿತ್ತು. ಗುಂಡೊಡೆದು ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸುವಾಗ ನೋಡಪ್ಪ ನಿಂದು ಆಧಾರ್ ಕಾರ್ಡು ಕೊಡು ಅಂತ ಹೇಳುವಾಗ ಅವನು ಯಾರು ಅಂತ ಗೊತ್ತಾಗ್ತಾ ಇತ್ತು. ಈಸಿ ಅಲ್ವಾ ಮೆಥಡು? ಹಾಂ, ಈಗ ನೀವೇ ಮಾಡ್ಕೊಂಡಿದ್ದಲ್ವ, ಆಗ ಗೊತ್ತಾಗ್ತಾ ಇತ್ತು. KN ರಾಜಣ್ಣ ಅವ್ರಿಗೇನು ಸಂಬಂಧ ಇದೆಯಾ, ಅವರ ಸಂಬಂಧಿನ ಇವ ಕಾಲು ಗುಂಡೋಡ್ಸ್ಕೊಂಡವ, ಅಥವಾ RSS ಅಂತಂದರೆ RSSಗೆ ಸಂಬಂಧಪಟ್ಟವರ ಯಾರಾದ್ರೇನಂತೆ, RSS ಆದ್ರೆ ಅವನಂತೆ. ಈಗ ಒಂದು ವೇಳೆ ಗಲಭೆ ಬಿಡಿಸವ RSS ಅವ ಆಗಿದ್ದರೆ ಎಡೆ ಮುರಿ ಕಟ್ಟಿ ಬೊಂಬೆ ಕಟ್ಟಾಕಿ ಅವನಿಗೆ ಯಾರು ಬೇಡ ಅಂತಂದರು. ಆಗೇನಾದರೂ ಅವನ RSS ಆಗಿಬಿಟ್ಟು ಆ ಸಂದರ್ಭದಲ್ಲಿ ಏನಾದರೂ ಶೋಭಾ ಕರಂದ್ಲಾಜೆ ಅವರ ಅಥವಾ ಮತ್ತೊಬ್ಬರ RSS ಅವನಂಗೆ ಮಾಡಿಲ್ಲ ಅಂತಂದರೆ ಅವರನ್ನು ಒಳಗಾಕಿತ್ತು. ಇಲ್ಲಿ ಕೇಳ್ತಿರೋದು ನಾವು ಶಾಂತಿ ಸುವ್ಯವಸ್ಥೆಯ ಬಗ್ಗೆ, ಯಾವನೇ ಆಗಿರಲಿ. ಆಮೇಲೆ ಅಲ್ಲಿ ಅವತ್ತು ಬೊಬ್ಬೆ ಹಿಡ್ದವ ಎಲ್ಲಿ ಓಡೋಗ್ಬಿಟ್ಟ ಬಚ್ಚಿಟ್ಕೊಂಡ್ಬಿಟ್ಟು. ನಾನು ಅದನ್ನೇ ಇವ ಇದ್ದಾನಲ್ಲ ಮುಸ್ತಾಕ್ ಇಷ್ಟೆಲ್ಲ ಮಾತಾಡ್ದಪ್ಪ, ನಾವೆಲ್ಲ ರೆಡಿ ಇದ್ದೀವಿ ಅಂತ. ಎಲ್ಲಿ ರೆಡಿ ಎಲ್ಲ ಓಡೋಗ್ಬಿಟ್ಟಿದ್ದಾನೆ. ನೀನು ಇರಬೇಕಿತ್ತಲ್ಲಪ್ಪ, ನೀನು ನಾಯಕ ಆಗಿದ್ದರೆ ಇರಬೇಕಿತ್ತು. ಉಳಿದವರೆಲ್ಲ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ನಾವು ಬಿಡಬಾರ್ದು, ನಾವು ತಲೆ ಕೆಡಿಸ್ಕೋಬೇಕು ಅಂತ ಅಂದ್ಬಿಟ್ಟು, ತಲೆ ಕೆಡಿಸ್ಕೊಂಡಿಲ್ಲ ನೀನು, ತಲೆ ಕೆಡಿಸ್ಕೊಂಡ್ಬಿಟ್ಟು ಓಡೋಗ್ಬಿಟ್ಟಿದ್ಯಾ, ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಮಲಗಿರ್ಬೇಕೀಗ. ನೀನು ಇರಬೇಕಿತ್ತಲ್ಲ ಅಲ್ಲಿ. ನಮ್ಮಲ್ಲಿ ಅಸಹಕಾರ ಚಳವಳಿ ಅಂತ ಬಂದದ್ದು ಮಹಾತ್ಮ ಗಾಂಧಿಯವರ ಕಾಲಾವಧಿಯಲ್ಲಿ. ನಾನು ಲಾಲಾ ಲಜಪತ್ ರಾಯ್ ಬಗ್ಗೆ ಕೂಡ ಹೇಳಿದೆ. ಪೆಟ್ಟು ಕೊಡುವಾಗ ಅಲ್ಲಿ ನಿಂತು ಬಿಡ್ತಾರೆ ಲಾಲಾ, ಪಟ 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 ಅಂತ ಹೊಡಿತಾ ಇರ್ತಾರೆ ಪೊಲೀಸರು, ಓಡೋಕೆ ಹೋಗಿಲ್ಲ. ಅದು ಅಸಹಕಾರ ಚಳವಳಿ ಅಂತಂದರೆ ನೀವು ಅಸಹಕಾರ ಅದರ ಮಹತ್ವ ಗೊತ್ತಿಲ್ಲ ಕೆಲವರಿಗೆಲ್ಲ. ಪೊಲೀಸರು ಹೆಂಗೆ ಹೊಡಿತಾರೆ ಅಂತಂದರೆ ತಲೆಗೆ ಕಾಲಿಗೆ ಎಲ್ಲ ಹೊಡಿತಾ ಇರ್ತಾರೆ, ನೀವು ವಾಪಸ್ ಮಾತಾಡೋಂಗಿಲ್ಲ. ಅಂದರೆ ನಿಮಗೆ ಏನಪ್ಪ ಇದು ಅನ್ನೋಂಥ ರೀತಿಯಲ್ಲಿ. ನಿಮಗೆ ಒಬ್ಬ ದುಶ್ಮನಿ ಆಗಿದ್ರು ಕೂಡ ನೀವು, ಈಗ ನಿಮ್ಮೊಬ್ಬ ದುಶ್ಮನಿ ಇರ್ತಾನೆ ಅಂತ ತಿಳ್ಕೊಳ್ಳಿ, ಅದೊಂದು ಹುಡುಗಿಯರಲ್ಲಿ ದುಶ್ಮನಿ ನಿಮ್ಮ ಫ್ರೆಂಡ್ ಅಥವಾ ದುಶ್ಮನ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಬಾಯಿಗೆ ಬಂದಂಗೆ ಬೈತೀರಿ, ನಿಮ್ಗೆ ಭಾಳ ಕೋಪ ಬಂದಿದೆ ಆಯಿತಾ, ಬಾಯಿಗೆ ಬಂದಂಗೆ ಬೈತಾ ಇದ್ದೀರಿ, ಕೆಟ್ಟದ್ದು ಬೈತಾ ಇದ್ದೀರಿ, ಏನೆಲ್ಲ ಬೈತಾ ಇದ್ದೀರಿ. ಆಕೆ ಮಾತ್ರ ನಿಮ್ಮ ಮುಂದೆ ನಿಂತ್ಕೊಂಡು ಕೈ ಕಟ್ಟಿ ನಿಂತ್ಕೊಂಡು ನೀವು ಹೇಳಿದನ್ನೆಲ್ಲ ಕೇಳಿಸ್ಕೊತಾ ಇದ್ದಾಳೆ. ನೀವು ಬೈದ್ರಿ ಕೊನೆಗೆ ಇಲ್ಲ ನಾನು ಹಂಗೇನು ಮಾಡಿಲ್ಲ ಶ್ರುತಿ ಅಂದಾಗ ನಿಮಗೆ ಅದು ಆಟೋಮೆಟಿಕಲಿ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಆಗ್ಬಿಡುತ್ತೆ ಅಂತ. ಏನು ಅದಕ್ಕೆ ಅವ್ರು ವಾಪಸ್ ನೆಗೆಟಿವ್ ರಿಯಾಕ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಕೋಪ ಬರೋದು. ಅದು ಕೋಪ ಜಾಸ್ತಿ ಆಗುತ್ತೆ. ನಾನೇನು ಮಾಡಿಲ್ಲ ಅಂತೇಳಿ, ಅದು ನೀನು ಹಂಗೆ ಮಾಡಿದ್ರೆ ನಾನು ಸೈಲೆಂಟ್ ಆಗಿದಾಗ ನಮಗೆ ಅನಿಸ್ಬಿಡ್ತದೆ. ಅದು ಪ್ರಕ್ರಿಯೆ. ನೀವೇನು ಮಾಡಬೇಕಾಗಿತ್ತು, ಸರ್ ಕಟಾವಂಗ ಅಂತ ಅಂದ್ಬಿಟ್ಟು ನೀವು ಅಟ್ಲೀಸ್ಟ್ ಇವರಿದ್ರಲ್ಲ ಯಾರು ನಮ್ಮ ಅಣ್ಣಾಮಲೈ ಥರ ಚಾಟಿಯಲ್ಲಿ ಹೊಡ್ಕೋಬೇಕಾಗಿತ್ತು. ಕಂಪ್ಲೀಟ್ ನನ್ನ ಇಡೀ ಮೈ ಮೇಲಿನ ಸಿಪ್ಪೆ ಹೋಗೋ ತನಕ ನಾನು ಏನು ಪ್ರೊಟೆಸ್ಟ್ ಮಾಡ್ತಾ ಇರ್ತೀನಿ, ಏನೋ ಮರನೆ ಕೀಲೆ ತಯಾರಿ. ಎಲ್ಲಿ ಮೈಕ್ ಸಿಕ್ತು, ಪಾಪ ಮೈಕ್ನ ಬಾಡಿಗೆ ಕೊಟ್ಟಿದ್ದಾರೆಲ್ಲ ಗೊತ್ತಿಲ್ಲ. 13-14 ವರ್ಷದ ಬಾಲಕರೆಲ್ಲ ಅರೆಸ್ಟ್ ಆಗಿದ್ದಾರೆ. ಹೌದು, ಇವ್ರು ಹೇಳಿದಾಗ ಮತ್ತೆ ಯಾರು ಅಪ್ರೋಚ್ ಆಗೋದು? ಅವ್ರಿಗೇನು ಗೊತ್ತಿಲ್ಲ ಪಾಪ. ಅವನಿಗೊಂದು 20 ಮಕ್ಕಳು ಇರ್ಬೋದು, ಆ 20 ಮಕ್ಕಳೆಲ್ಲ ಫಾರಿನಲ್ಲಿ ಇರ್ಬೋದು, ಸೆಟ್ಲ್ ಆಗಿರ್ಬೋದು.
ಅವ್ರಿಗೇನಾಗಬೇಕಾಗಿದೆ? ಎಲ್ಲರೂ ಮಾಡೋದು ಅದನ್ನೇ ಅಲ್ವಾ? ಅವತ್ತು ಯಾರೊಬ್ರು ಕೇಳಿದ್ರಲ್ಲ, ನೀವು ಯಾವುದೇ ಪಾರ್ಟಿಯ ಕೇಳಿ, ಹೋರಾಡಬೇಕು, ಮತ್ತೊಂದು ಮಾಡಬೇಕು. ಕಾಂಗ್ರೆಸ್ BJP ಎಲ್ಲ ಅವತ್ತು ಪ್ರಿಯಾಂಕರ್ಗೆ ಭಾಳ ಚೆನ್ನಾಗಿ ಹೇಳಿದರು. ಉಳಿದವ್ರಿಗೆಲ್ಲ ಬುದ್ಧಿ ಹೇಳೋದು. ಆ ಮಕ್ಕಳೆಲ್ಲ ಅಲ್ಲೇ ಅಮೆರಿಕದಲ್ಲಿ, ಲಂಡನ್ನಲ್ಲಿ ಒಳ್ಳೊಳ್ಳೆ ಎಜುಕೇಟೆಡ್ ಆಗಿಬಿಟ್ಟು ಬಂದು ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಕೂತ್ಕೊಳ್ಳೋದು. ಇವರೆಲ್ಲ ಬೀದಿ ಹಣ ಆಗೋದು. ನಾಟ್ ಓನ್ಲಿ ಮುಸ್ಲಿಮ್ಸ್, ಎಲ್ಲ ರಾಜಕೀಯ ಪಕ್ಷಗಳ ನಾಯಕರನ್ನು ನಾನು ಕೇಳ್ತಿರೋದಷ್ಟೇ. ನಿಮ್ಮ ಮಕ್ಕಳು ಯಾವತ್ತಾದ್ರೂ ಪೆಟ್ಟು ಬಿದ್ದಿದೆಯಾ? ನೀವು ಹೋರಾಟ ಅಂತ ಹೇಳ್ತೀರಲ್ಲ, ಯಾವುದು ಹೋರಾಟ ಮಾಡಿ ಮತ್ತೊಂದು ಮಾಡಿ ನಾವು ಇದಕ್ಕಾಗಿ ಅಂತೇಳಿ, ನಿಮ್ಮ ಮಕ್ಕಳಿಗೆ ಪೆಟ್ಟು ಬಿದ್ದು ಕೈಕಾಲು ಲ್ಯಾಪ್ಸ್ ಆದ ಉದಾಹರಣೆಗಳಿದೆಯಾ? ಯಾಕಾಗಲ್ಲ ಅಂದರೆ ನಿಮ್ಮ ಮಕ್ಕಳ ಸೇಫ್ಟಿ ನಿಮ್ಗೆ ಗೊತ್ತಿದೆ. ಅದಕ್ಕೆ ನಾನು ಪದೇ ಹೇಳ್ತಿರೋದು, ಇಂತೆಂಥ ಯಾರೆಲ್ಲ ಮಾತು ಕೇಳಿ ಹಿಂಗಾಗಬೇಡಿ ಅಂತೇಳಿ. ಓಕೆ, ಬನ್ನಿ, ನಮ್ಮ ವಿನೋದ್ ಇದ್ದಾರೆ. ಎಸ್, ತಗೊಳ್ಳಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಈ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ? ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ, 1000 ಜನ ಇದ್ದಾರೆ ಅಂತಾರೆ, 20 ಜನರ ಬಂಧನ ಆಗುತ್ತೆ, ಯಾರ್ದಾದ್ರೂ ಒತ್ತಡ ಇದೆಯಾ? ಶ್ರುತಿ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಪೊಲೀಸರ ಮೇಲೆ ದೊಡ್ಡ ಮಟ್ಟದ ಪ್ರೆಷರ್ ಇರೋ ಕಾರಣಕ್ಕಾಗಿಯೇ ಈ ಘಟನೆ ನಡೆದು 1 ವಾರ ಆದರೂ ಕೂಡ ಕೇವಲ 20 ಜನರ ಮಾತ್ರ ಅವರು ಜೈಲಿಗೆ ಕಳಿಸೋಕ್ಕೆ ಸಾಧ್ಯ ಆಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಇರೋ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಮುಷ್ತಾಕ್ ಮಕ್ಬೂಲಿಯಲ್ಲಿದ್ದಾರೆ, ಆತನು ಕೂಡ ಎಸ್ಕೇಪ್ ಆಗಿದ್ದಾನೆ. ಜೊತೆಗೆ ಈಗಾಗಲೇ ಇರೋ CCTV ಪೊಲೀಸರು ಒಂದಷ್ಟು ಮಾರ್ಕ್ಗಳನ್ನು ಮಾಡಿದ್ದಾರೆ. ಆ ಒಂದು ಗಲಾಟೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಆ ಒಂದು ಮಾರ್ಕ್ ಏನಿದೆ, ಸುಮಾರು 70ರಿಂದ 80 ಜನರ ಒಂದಷ್ಟು ಮಾರ್ಕನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಪೊಲೀಸರು, CCTV ಪೊಲೀಸರು ಯಾವಾಗ ಅಲರ್ಟ್ ಆಗಿ ಅವರೆಲ್ಲ ಮೇಲೆ ಹತ್ತಿರ ಕಣ್ಣಿಡ್ತೋ, ಒಬ್ಬ ಯುವಕ ಏನೋ ಆಡಿಯೋ ಮೆಸೇಜನ್ನು ಪಾಸ್ ಮಾಡಿದ್ದ. ಈ ಆಡಿಯೋ ಮೆಸೇಜ್ ಸುಮಾರು 50,000 ಜನಕ್ಕೆ ತಲುಪಿದೆ ಎನ್ನುವಂತಹ ಮಾಹಿತಿಗಳು ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ 1,000 ಜನರ ಮೇಲೆ ಈಗಾಗಲೇ FIR ದಾಖಲಾಗಿದೆ. ಸೊ ಹೀಗಾಗಿ 1 ವಾರ ಕಳೆದರೂ ಕೂಡ ಮೈಸೂರು ಪೊಲೀಸರಿಗೆ ಕೇವಲ 20 ಜನ ಮಾತ್ರ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಪೊಲೀಸರ ಮೇಲೆ ಹಲ್ಲೆ ಆಗಿರುವಂಥದ್ದು, ಪೊಲೀಸ್ ಠಾಣೆಗೆ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು. ಸೊ ಹೀಗಾಗಿ ಪೊಲೀಸರ ಮೇಲೆ ಹಲ್ಲೆ ಆದರೂ ಕೂಡ ಅವರನ್ನು ಬಂಧಿಸೋದಕ್ಕೆ ಕೂಡ ದೊಡ್ಡ ಮಟ್ಟದ ಪ್ರೆಷರ್ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಕೂಡ ಎಲ್ಲೋ ಒಂದು ಕಡೆ ಯಾರೆಲ್ಲ ಎಲ್ಲೆಲ್ಲಿ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಅವರನ್ನು ಹೋಗಿ ಕರ್ಕೊಂಡು ಬರೋದಕ್ಕೆ ಪೊಲೀಸರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಸೊ ಹೀಗಾಗಿ ಮೈಸೂರು ಪೊಲೀಸರ ಬಗ್ಗೆ ದೊಡ್ಡ ಮಟ್ಟದ ಈಗಾಗಲೇ ಅನುಮಾನಗಳು ಕಾಡ್ತಾ ಇರುವಂಥ, ಯಾಕೆ ದೊಡ್ಡ ಎಂತೆಂಥ ಕೇಸ್ಗಳನ್ನು ಅವರು ಟ್ರೇಸ್ ಮಾಡಿ ಯಶಸ್ವಿಯಾಗಿ ಒಂದು ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ. ಆದರೆ ಪೊಲೀಸರ ಮೇಲೆ ಹಲ್ಲೆ ಆಗಿರುವಂತಹ ಈ ಒಂದು ಪ್ರಕರಣವನ್ನು ಬೇಯಿಸುವಲ್ಲಿ ಮೈಸೂರು ಪೊಲೀಸರು ಎಲ್ಲೋ ಒಂದು ಕಡೆ ಪ್ರೆಷರ್ಗೆ ಒಳಗಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಮತ್ತೊಮ್ಮೆ ವಿನೋದ್ ಅವರಿಂದ